ಓಕೆ, ಸಿಲೆಬಲ್ಸ್ ಗೊತ್ತಾಯ್ತಲ್ಲ. ಸಿಂಪಲ್ಲಾಗಿ ಏನಿಲ್ಲ, ಒಂದು ಸ್ವರಾಕ್ಷರ ಇರಬೇಕು ಅದರಲ್ಲಿ, ಅದನ್ನು ನಾವು ಸಿಲೆಬಲ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಗೆ ಓದ್ತೀವಿ ಅದೇ ಥರ ಸ್ವರ ಸೇರಿಸ್ಕೊಂಡು ನಾವು ಪದನ ಡಿವೈಡ್ ಮಾಡಿದಾಗ ಬೇಬಿ ಅಂತಿದ್ದಾಗ ಬೇಯಲ್ಲಿ ಎ ಇದೆ, ಬಿಯಲ್ಲಿ ಇ ಇದೆ. ಸೊ ಬೇಬಿ 2 ಸಿಲೆಬಲ್. ಓಕೆ, ಹಾಗೆ ಬಸ್ 1 ಸಿಲೆಬಲ್. 3 ಸಿಲೆಬಲ್ ಯಾವುದು? ಬನಾನಾ. ಓಕೆ, ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವ ನಿಮಗೆ? ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಓಕೆ, ಅದಕ್ಕೂ ಮುಂಚೆ ನಿಮ್ಮಲ್ಲಿ ಬರೀಲಿಕ್ಕೆ ತುಂಬ ಜನರಿಗೆ ತುಂಬ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ. ನಾನು ಬರೀಲಿಕ್ಕೆ ಇನ್ನೊಂದು ಇದನ್ನು ಹೇಳ್ತೀನಿ. ಬರೆಯೋದು ಹೇಗೆ ಅಂತ ಹೇಳಿದ್ರೆ, ಸೊ ರೈಟಿಂಗ್ ಬಂದು ನೋಡಿ, ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ನಾನು ಸೆಗ್ಮೆಂಟಿಂಗಿಗೆ ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ರೈಟಿಂಗ್ ಅಂದರೆ ಏನು? ಫಸ್ಟ್ ನೋಡಿ, ನಿಮ್ಮಲ್ಲಿ ಈ ಆಗಸ್ಟ್ ಬ್ಯಾಚ್ ಮತ್ತು ಜುಲೈ ಬ್ಯಾಚ್ ಎರಡು ಒಂದೇ ಬ್ಯಾಚಲ್ಲಿ ಇದ್ದಾರೆ. ಸೊ ರೈಟಿಂಗ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ರೈಟಿಂಗ್ ಅಂದರೆ ಏನೂ ಇಲ್ಲ. ನಿಮಗೆ ರೀಡಿಂಗ್ ಸರಿಯಾಗಿ ಬಂತು ಅಂದರೆ ರೈಟಿಂಗ್ ಈಸಿಯಾಗಿ ಬರುತ್ತೆ. ರೀಡಿಂಗ್ ನಿಮಗೆ ಬರ್ತಾ ಇಲ್ವಾ, ರೈಟಿಂಗು ಬರೋದಿಲ್ಲ. ಓಕೆ, ಸೊ ಬೇಸಿಕ್ ವರ್ಡ್ಸನ್ನು ನಾನು ಕೊಟ್ಟಾಗ ನಾನು ನಿಮಗೆ ಎಷ್ಟು ವರ್ಡ್ಸ್ ಕೊಟ್ಟಿದ್ದೀನಿ, ಆ ವರ್ಡ್ಸು ಎಲ್ಲ ನಿಮಗೆ ಯಾವುದು ಜಾಸ್ತಿ ಕಷ್ಟ ಏನೂ ಇಲ್ಲ. ಉದಾಹರಣೆಗೆ ಸಿಂಪಲ್ಲಾಗಿ ಈಗ ನಾವು ನಿಮಗೆ ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಓದಲಿಕ್ಕೆ ಬರುತ್ತಲ್ವಾ? ಓದಲಿಕ್ಕೆ ಈಗ ಲಾಂಗ್ ವೊವೆಲ್ಸ್ ಯಾವುದು, ಶಾರ್ಟ್ ವೊವೆಲ್ಸ್ ಯಾವುದು ಅಂತ ಕೇಳಿದ್ರೆ ನಿಮಗೆ ಹೇಳಕ್ಕೆ ಬರುತ್ತಾ? ಎಸ್. ಸೊ ಲಾಂಗ್ ವೊವೆಲ್ಸ್ ಯಾವುದು? ಸಾರಿ, ಶಾರ್ಟ್ ವೊವೆಲ್ಸ್ ಫಸ್ಟ್ ಹೇಳಿ. ಹಾಂ, ಆ, ಎ, ಇ, ಆ, ಅ. ಓಕೆ, ಸೊ ಇದು ಕರೆಕ್ಟ್, ಇದು ಕನ್ಫರ್ಮ್ ತಾನೇ? ಎಲ್ರಿಗೂ ಈ ಶಬ್ದ ಬರಬೇಕು ಫಸ್ಟ್ ಆಫ್ ಆಲ್. ಓಕೆ, ಸೊ ಈಗ ನೀವೇನು ಮಾಡಬೇಕು ಅಂದರೆ ಫಸ್ಟು ಇದನ್ನು ನಾವೇನು ಮಾಡಿದ್ವಿ, ನಾನು ನಿಮಗೆ ಈ ಫಸ್ಟ್ ನಾವು ಎ ಬಿ ಸಿ ಡಿ ಬರೆದಿದ್ವಿ, ರೈಟ್? ಎ ಬಿ ಸಿ ಡಿ ಅಂತೆಲ್ಲ ಇದನ್ನು ಓದಿದ್ವಿ. ಆಮೇಲೆ ನಾನು ಅದನ್ನು ಹೇಳಿದೆ, ಇದು ಆ ಅಂತ ಓದ್ರಿ, ಬ ಅಂತ ಓದ್ರಿ, ಕ, ಡ. ಓಕೆ, ಸೊ ಓದೋದೇನೋ ಬಂತು. ಈಗ ಬರೆಯೋದು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ನಾವು ಶಬ್ದನ ಅನುಕರಣೆ ಮಾಡೋಕ್ಕೆ ಬರಬೇಕು. ಆ ಆ ಆ ಆ. ಈ ಶಬ್ದಕ್ಕೆ ಅಕ್ಷರ ಏನು? ಆ ಆ ಆ ಆ ಆ ಆ ಆ ಆ ಆ ಸೌಂಡ್ ಅದೇ ತಾನೆ? ಮತ್ತೆ ನೆಕ್ಸ್ಟ್ ಯಾವುದು? ಎ ಎ ಎ ಎ ಎ ಎ ಎ ಎ ಎ, ಇದು ಎ. ಆಮೇಲೆ ಇ ಇ ಇ ಇ ಇ ಅಂತ ಹೇಳೋದನ್ನು ನಿಮಗೆ ಬರೆಯೋಕ್ಕಾಗ್ತಾ ಇದೆಯಾ ಅಂತ ನೋಡಬೇಕಲ್ವಾ? ಇ ಇ ಇ. ಆಮೇಲೆ ಆ ಆ ಆ ಆ ಆ ಆ ಆ ಆ ಆ. ಆಮೇಲೆ ಅ ಅ ಅ ಅ ಅ ಅ ಅ ಅ. ಇವಿಷ್ಟು ನಿಮಗೆ ಕರೆಕ್ಟಾಗಿ ಬಂತಾ? ನಿಮಗೆ 90% ರೈಟಿಂಗ್ ಬಂದಂಗೆ. ಇದು ಬರಲಿಲ್ವಾ, ಅಲ್ಲೇ ನಮಗೆ ಪ್ರಾಬ್ಲಮ್ ಆಗೋದು. ಓಕೆ, ಸೊ ಇದು ಬಂತು. ಇನ್ನು 90% ನಾವು ಕವರ್ ಮಾಡೋದು ಹೇಗೆ? ಇದು ಉದಾಹರಣೆಗೆ ಇನ್ನು ಬೇರೆ ಕಾನ್ಸನೆಂಟ್ಸ್ ಏನು? ಬಿ ಸೌಂಡು ಅಲ್ವಾ? ಸಾರಿ, ಬ ಇಂದ ಸ್ಟಾರ್ಟ್ ಮಾಡೋಣ. ಬ ಬ ಬ ಬ ಬ ಬ ಬ ಬ ಅಂತ ಹೇಳಿದಾಗ ನಿಮ್ಗೆ ಈ ಥರ ಬರೆಯೋಕ್ಕೆ ಬರುತ್ತಾ? ಅಂತ ಹೇಳಿದಾಗ ಬರುತ್ತಾ ಈ ಥರ ಬರೆಯೋಕ್ಕೆ? ಡ ಡ ಡ ಡ ಡ ಡ ಡ ಬರಿತಾ ಇದ್ದೀರಾ? ಆಮೇಲೆ ಗ ಗ ಗ ಗ ಅಂತ ಈ ಗ ಸೌಂಡ್ ಬಂದಾಗ ನಿಮಗೆ ಈ ಜಿ ಬರೆಯೋಕ್ಕೆ ಬರುತ್ತಾ? ಹ ಹ ಹ ಹ ಹ ಹ. ಆಮೇಲೆ ಐ ಇಲ್ಲಿದೀವಲ್ಲ, ಜ ಜ ಜ ಎಫ್, ಫ ಫ, ಬಿ ಸಿ ಡಿ. ಓಕೆ, ಫ ಫ ಫ ಅಂತ ಹೇಳಿದಾಗ ನಿಮಗೆ ಇದು ಬರೆಯೋಕ್ಕೆ ಬರುತ್ತಾ? ಆಮೇಲೆ ಗ ಗ, ಆಮೇಲೆ ಹ ಹ ಅಂತ ಹೇಳಿದಾಗ ಇದು ಬರುತ್ತಾ? ಈ ಸೌಂಡ್ ಬರುತ್ತಾ? ಸಾರಿ, ಈ ಅಕ್ಷರ ನಿಮಗೆ ನೆನಪಿಗೆ ಬರುತ್ತಾ? ಇದನ್ನು ಬರೆಯೋಕ್ಕಾಗುತ್ತಾ ನಿಮಗೆ? ಇಷ್ಟೇ ಇರೋದು. ಓಕೆ. ಆಮೇಲೆ ಈಗ ನಮಗೆ 3 ಅಕ್ಷರಗಳು, ನಾನು ನಿಮಗೆ 2 ಅಕ್ಷರಗಳನ್ನು ಕೂಡಿಸಿ ಬರೀರಿ ಅಂತ ಹೇಳಿದೆ. ಯಾವುದು?
ಆ್ಯಬ್ ಆ್ಯಕ್. ಈಗ ಆ್ಯಬ್ 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 ಅಂತ ಹೇಳಿದ್ರೆ ಬರೆಯೋಕ್ಕಾಗುತ್ತಾ ನಿಮಗೆ? ಆ್ಯಬ್ ಆ್ಯಬ್ ಆ್ಯಬ್. ಆ್ಯಬಲ್ಲಿ ಯಾವುದು ಫಸ್ಟ್ ಅಕ್ಷರ ಯಾವುದು? ಫಸ್ಟು ಶಬ್ದ ಏನು? ಆ ಆ ಆ ಆ ಆ ಆ ಬ. ಆ್ಯಬ್ ಆ್ಯಬ್ ಬ ಬ ಬ ಅಲ್ವಾ? ಇದು ಯಾರಿಗೆ ಬರೀಲಿಕ್ಕೆ ಆಗ್ತಾ ಇಲ್ಲ? ಹಾಂ, ಓಕೆ. ಸೊ ಇದು ಬರ್ತಾ ಇದೆಯಲ್ವಾ? ಎಲ್ರಿಗೂ ಇದು ಬರ್ತಾ ಇದೆ. ಓಕೆ, ಬಂದ ನಂತರ 3 ಅಕ್ಷರದ್ದು ಬರೆಯೋಕ್ಕಾಗ್ತಾ ಇಲ್ಲ. ಓಕೆ, 3 ಅಕ್ಷರದ್ದು ಬರೆಯೋಕ್ಕಾಗ್ತಾ ಇಲ್ಲ. ಈಗ ಉದಾಹರಣೆ ಕ್ಯಾಬ್ 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 ಕ ಕ ಕ ಕ ಆ ಆ ಆ ಆ ಆ ಬ ಬ ಬ ಬ ಬ. ಓಕೆ, ಬಂತಲ್ವಾ? 4 ಅಕ್ಷರದ್ದು. 4 ಅಕ್ಷರ ಬೇಡ, 5 ಅಕ್ಷರ ತೊಗೊಳ್ಳೋಣ. ಈಗ ನಾನು ಹೇಳ್ಕೊಟ್ಟಿರೋ ವರ್ಡ್ಸೇ ನಿಮಗೆ ಹೇಳೋದಾದರೆ ಬ್ಲ್ಯಾಂಕ್ ಅಂತಿದೆಯಲ್ವಾ? ಬ್ಲ್ಯಾಂಕ್ 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 ಬ್ಲ್ಯಾಂಕ್. ಬ್ಲ್ಯಾಂಕಿಗೆ ನಾವು ಮತ್ತಲ್ಲಿ ಸ್ವಲ್ಪ ಸಣ್ಣದಾಗಿ ನಾವು ಯೋಚನೆ ಮಾಡಬೇಕು. ಬ ಬ ಬ ಬ ಬ ಬ ಲ ಲ ಲ ಲ ಲ ಲ ಆ ಆ ಆ ಆ ಆ ನ್ 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 ಕ್ 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 ಕ್. 5 ಅಕ್ಷರ ಆಯಿತು. ಇನ್ನು ಯಾವುದು ಬರ್ತಾ ಇಲ್ಲ? ಯಾರಿಗಾದರೂ ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ಇನ್ನು ಯಾವುದು ನಿಮಗೆ ಬರೆಯೋಕ್ಕಾಗ್ತಾ ಇಲ್ಲ? 2 ಅಕ್ಷರ ಬರ್ದಾಯಿತು, 3 ಅಕ್ಷರ ಬರ್ದಾಯಿತು, 4 ಅಕ್ಷರ ಬರ್ದಾಯಿತು, 5 ಅಕ್ಷರ. ಓಕೆ, ಅದು ಬೇಡ, ಅದಕ್ಕೆ ಇನ್ನೂ ಹೋಗಿಲ್ಲ. ನೀವು ಎಷ್ಟನೇ ತಿಂಗಳಿದೆ? 2ನೇ 3ನೇ ತಿಂಗಳು ಅದು ಬಂದಿಲ್ಲ. ಅದು ಆ ಪಾಠಕ್ಕೆ ಇನ್ನೂ ಹೋಗಿಲ್ಲ. ಯಾಕೆ ಅವಸರ ಮಾಡ್ತೀರಾ? ಅದು ಬಿಟ್ಬಿಡಿ. ಡಬಲ್ ಅಕ್ಷರ ಬರೋದು ಬಿಟ್ಬಿಡಿ. ಇನ್ನು ನಿಮಗೆ ನಾನು ಸಿ ಎಚ್ ಅಂತೆಲ್ಲ ಹೇಳಿದ್ದೀನಿ. ಸಿ ಎಚ್ ಬಂದಾಗ 2 ಸೌಂಡ್ ಬರುತ್ತೆ, ಅದು ವರ್ಡ್ಸು. ಅದನ್ನು ಬಿಟ್ಬಿಡಿ, ಅದು ಈಗಲೇ ಬೇಕಾಗಿಲ್ಲ ನಿಮಗೆ. ಆಮೇಲೆ ಬೇರೆ ರೈಟಿಂಗಲ್ಲಿ ಏನು ಸಮಸ್ಯೆ ಇದೆ? ಇಷ್ಟು ಬರೀಲಿಕ್ಕೆ ಬರ್ತಿದೆಯಲ್ವ ನಿಮಗೆ? ಇಷ್ಟು ಬರೀಲಿಕ್ಕೆ ಬರ್ತಾ ಇದೆಯಾ ಎಲ್ರಿಗೂ? ಈ ಥರ ಸೌಂಡ್ಸನ್ನು ನೆನೆಸ್ಕೊಂಡು ಕೇಳಿದಾಗ ಆ ಥರ ಬರೀಲಿಕ್ಕೆ ಬರ್ತಾ ಇದೆಯಾ? ಹಾಂ, ಬ್ಲೆಂಡ್. ಆಮೇಲೆ ಇದರಲ್ಲಿ ನಾನು ಇನ್ನೂ ಕೆಲವುದು ಹೇಳಿದ್ದೀನಿ. ಆಮೇಲೆ ಬಿ ಆರ್, ಸಿ ಆರ್, ಎಫ್ ಆರ್, ಎಫ್ ಎಲ್ ಇದರಲ್ಲಿ ಬರುವಂಥದ್ದು. ಫ್ಲ್ಯಾಗ್ ಫ್ಲ್ಯಾಗ್ ಅಂತ ನಾನು ಹೇಳಿದ್ರೆ ನಿಮಗೆ ಫ ಫ ಫ ಫ ಫ ಲ ಲ ಲ ಲ ಲ ಆ ಆ ಆ ಆ ಆ ಗ ಗ ಗ ಇದು ಬರೋದಿಲ್ವಾ? ಹಾಂ, ಎಸ್. ಸೊ ನೋಡಿ, ಡಬಲ್ ಎಸ್ ಬಂದರೆ ಏನು ಮಾಡೋದು ಸರ್? ಅದೆಲ್ಲ ಬಿಟ್ಬಿಡಿ. ನಿಮಗೆ ಪಾಠದಲ್ಲಿ ಆಗಿರುವಂಥದ್ದನ್ನು ಆಗಿರೋ ವರ್ಡ್ಸ್ ನಿಮಗೆ ಇನ್ನು ಇದರಲ್ಲಿ ನಿಮಗೆ ನಾನು ಡೈಗ್ರಾಫ್ಸ್ ಹೇಳ್ಕೊಟ್ಟಿದ್ದೀನಿ. ಪಿ ಎಚ್ ಪಿ ಎಚ್, ಜಿ ಎನ್, ಸಿ ಎಚ್, ಎಸ್ ಎಚ್. ಇದರಲ್ಲಿ ನಾನು ಏನು ವರ್ಡ್ಸ್ ಕೊಟ್ಟಿದ್ದೀನಿ ಅದನ್ನು ಅಟ್ಲೀಸ್ಟ್ ನಿಮಗೆ ಬರೆಯೋಕ್ಕೆ ಬರುತ್ತಾ? ಶಿಪ್ 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 ಅಂತ ಹೇಳಿದ್ರೆ ಶ ಶ ಶ ಶ ಶ ಶ ಇ ಇ ಇ ಇ ಪ ಪ ಪ ಶಿಪ್. ಓಕೆ, ಸೊ ನಿಮಗೆ ಹೇಳ್ಕೊಟ್ಟಿರೋದು ಆ್ಯಂಡ್ ನೀವು ಪ್ರಾಕ್ಟೀಸ್ ಮಾಡಿರೋದು ಇಟ್ಕೊಂಡು ನಿಮಗೆ ಹೇಳ್ಕೊಟ್ಟಿರೋ ವರ್ಡ್ಸ್ ಬರೆಯೋಕ್ಕಾಗುತ್ತಾ ಅಂತ ನೋಡಿ. ನಮಗೆ ಡಬಲ್ ಎಸ್ ಬಂದಾಗ ಗೊತ್ತಾಗ್ತಾ ಇಲ್ಲ, ಎಸ್ ಐ ಒ ಎನ್ ಬಂದಾಗ ಗೊತ್ತಾಗ್ತಾ ಇಲ್ಲ, ಒ ಯು ಬಂದಾಗ ಗೊತ್ತಾಗ್ತಾ ಇಲ್ಲ, ಇ ಎ ಬಂದಾಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋದು ಅದು ಈಗ ಬೇಕಾಗಿಲ್ಲದಿರುವಂತಹ ಟಾಪಿಕ್ ಅದು. ಓಕೆ, ಅರ್ಥ ಆಯ್ತಲ್ವಾ? ಸೊ ಇಷ್ಟೇ, ನೀವು ಅದನ್ನು ಕರೆಕ್ಟಾಗಿ ಅಳವಡಿಸ್ಕೊಂಡ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್. ಈಗ ಸೊ 2 ಸಿಲೆಬಲ್ ಆಯಿತು. ಈಗ ಇಲ್ಲೇ ನೋಡಿ, ಇಲ್ಲೇ ನಿಮಗೆ ಕೆಲವು ವರ್ಡ್ಸ್ದು ಕನ್ಫ್ಯೂಷನ್ಸ್ ಇರುತ್ತಲ್ವ. ಕೆಲವು ವರ್ಡ್ಸಲ್ಲಿ ನಾನು ಹೇಳಿದ್ದೀನಿ, ಅದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾನು ಹೇಳಿದೆ ನಿಮಗೆ TION ಬಂದಾಗ ಆಲ್ವೇಸ್ ಶನ್ ಅಂತ ಹೇಳಬೇಕು. ಓಕೆ, ಸೊ ಶನ್ ಅಂತ TYON ಮಾತ್ರ ಶನ್ನ ಇಲ್ಲ, CIAN ಶನ್ ಆಗುತ್ತೆ, ಆಮೇಲೆ SION ಶನ್ನು ಆಗುತ್ತೆ, ಅಥವಾ SSION ಶನ್ ಆಗುತ್ತೆ. ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಮತ್ತು ಇಲ್ಲೂ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಓಕೆ, ಈ ಇಲ್ಲಿ UR ಇದೆ, UR ಡಿಸ್ಟರ್ಬ್ ಅಂತಲೇ ಹೇಳಿ ಪರವಾಗಿಲ್ಲ. ಬಟ್ ಅದನ್ನು ಅಂತ ಹೇಳಬೇಕು, ಡಿಸ್ಟರ್ಬ್. ಸೊ UR ಬಂದಾಗ ಅದನ್ನು ಎಳಿಬೇಕು. ಅದು ಎಲ್ಲಿ ಬರುತ್ತೆ? ನಿಮಗೆ ಫೋನೋಗ್ರಾಮ್ಸಲ್ಲಿ ಬರುತ್ತೆ. ಓಕೆ, ಈಗ ನಾವು 2 ಸಿಲೆಬಲ್ ಆಯ್ತಲ್ವಾ? 2 ಸಿಲೆಬಲ್ ಮಾಡಿದ್ದು. 3 ಸಿಲೆಬಲ್ ಇಲ್ಲಿ ಸ್ಟಾರ್ಟ್ ಮಾಡಿರಲಿಲ್ಲ ಅನ್ಸುತ್ತಲ್ಲ. ಹಾಂ, 3 ಸಿಲೆಬಲ್ ನಾವು ಹಾಸ್ಪಿಟಲ್, ಲಾಲಿಪಾಪ್ ಇಲ್ಲಿವರೆಗಾಗಿತ್ತು, ರೈಟ್? ಓಕೆ, ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ನೋಡಿ, ಬನಾನಾ ನಿಮಗೆ ಓದ್ಲಿಕ್ಕೆ ಬರ್ತಾ ಇಲ್ವಾ? BA ಬ್ಯಾ, ಬನಾನಾ, ಬನಾನಾ, ಬನಾನಾ. ಓಕೆ, BA ಬಂದಾಗ ಬ್ಯಾನೇ ಬರಬೇಕಂತಿಲ್ಲ, ಬ ಅಂತ ಸೌಂಡ್ ಬರುತ್ತೆ. ನಾನು ಎ ಅನ್ನೋ ಅಕ್ಷರಕ್ಕೆ ನಿಮಗೆ 8 ಸೌಂಡ್ಸ್ ಇದೆ ಅಂತ ಹೇಳಿದ್ದೀನಲ್ವ, ಅದರಲ್ಲಿ ಇದೊಂದು ಬ ನ್ಯಾನ, ಬನ್ಯಾನ.
ಓಕೆ. ಹಾಗೆ ಬಟರ್ಫ್ಲೈ, ಈಗ ಬಟರ್ಫ್ಲೈ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತಾ? ಇಲ್ಲ. ಯಾಕೆ ನಿಮಗೆ ನೋಡಿ, ಸೊ ಬಟರ್ಫ್ಲೈ ಅನ್ನೋದು ಒಂದು ದೊಡ್ಡ ಪದ, 3 syllable ವರ್ಡ್. ಇದನ್ನು ಓದೋದು ಹೇಗೆ, ಈಸಿಯಾಗಿ ಓದೋದು ಹೇಗೆ ಅನ್ನೋದೇ ಈ ಪಾಠ. ಬರೆಯೋದು, ಓದಿರೋದನ್ನು ನಾವು ರಿವರ್ಸ್ ಮಾಡೋದೇ ಬರೆಯೋದು. ಬಟರ್ಫ್ಲೈ, ಉದಾಹರಣೆಗೆ ಬಟರ್ಫ್ಲೈ ಎಲ್ಲಿ ಓಕೆ, ನಾನು ಡಬಲ್ ಕಾನ್ಸನೆಂಟ್ಗೆ ಲೈನ್ ಹಾಕಬೇಕು ಅಂತ ಹೇಳಿದೆ. ಬಟರ್ಫ್ಲೈ ಅನ್ನೋ ಪದ ನಿಮಗೆ ಬರೆಯಲಿಕ್ಕೆ ಇದನ್ನೇ ನಾವು ರೈಟಿಂಗಲ್ಲೇ ತೊಗೊಳ್ಳೋಣ. ಬಟರ್ಫ್ಲೈ ನಾನು ಬರಿಬೇಕು, ಹೆಂಗೆ ಬರಿಬೇಕು? ಬ ಬ ಬ ಬ ಬ ಬ ಬ ಇದೆ ತಾನೇ? ಬೇರೆ ಏನಾದರೂ ಬರುತ್ತಾ ಇದಕ್ಕೆ? ಇಲ್ಲ. ಟ ಟ ಟ ಹಿಂಗೆ ಬರಬೇಕು ತಾನೆ. ಸೊ ಡಬಲ್ ಕಾನ್ಸನೆಂಟ್ ಈಗ ನನಗೆ ಬರಲಿಲ್ಲ, ನಾನು ಬಟರ್ ಫ್ಲೈ, ನಾನು ಡಬಲ್ ಟಿ ಹಾಕಲಿಲ್ಲ, ಪರವಾಗಿಲ್ಲ, ನೋ ಪ್ರಾಬ್ಲಮ್.